ಇದು ಬಸವರಾಜಪ್ಪನವರ 1 ಎಕರೆ 30 ಗಂಟೆ ತೋಟ. ಇದು ಮಿಶ್ರ ತಳಿ ಮಾಡ್ತಕ್ಕಂಥ ವ್ಯವಸಾಯವನ್ನು ಇವರು ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಅವ್ರ ಬಾಯಿಂದಾನೆ ಕೇಳೋಣ. ಹಾಂ, ಈಗ ಇದು ಅಡಿಕೆ ಬಾಳೆ ಇದೆ ಅಲ್ರಿ, ಇದ್ರ ನಡುವೆ ಅಲ್ಲಿ ಮುಂದೆ 1 ಎಕರೆ ಯಾಲಕ್ಕಿನೂ ಮಾಡಿ. ಓ, ಯಾಲಕ್ಕಿ ಹಚ್ಚಿವ್ರಿ, ಬರ್ರಿ ತೋರಿಸ್ತೀನಿ ಗಿಡ. ಇದು ಅಡಿಕೆ ಮತ್ತು ಬಾಳೆ ತೋಟ. ಒಳಗೆ ಔಷಧಿ ಪೌಷ್ಟಿ ಹೊಡೆಯಂಗಿಲ್ರಿ. ಹಾಂ, ಸರ್ಕಾರಿ ಗೊಬ್ಬರನೂ ಹಾಕಂಗಿಲ್ಲ. ಹಾಂ, ಸಾವಯವ ಮಾತ್ರ. ಈಗ ಒಂದು 20 ಚೀಲ ತಂದು ಇಟ್ಕೊಂಡು ನೋಡ್ರಿ. ಹಾಂ, ಸಾವಯವ ಒಂದ್ಸರಿ ಯಾಲಕ್ಕಿ ಕೊಡ್ತಿದ್ದೆ, ಈಗಾಗಲೇ ಯಾಲಕ್ಕಿ ಇದು ಯಾಲಕ್ಕಿ ಗಿಡ. ಇದು ಬಾಳೆ ಗಿಡ ನೋಡ್ರಿ, ಜವಾರಿ ಬಾಳೆ. ಈಗ ಬಾಳೆ 3 ವರ್ಷ ಆತ್ರಿ, ತೆಗಿತೇವಿ ಸಲ ಬಾಳೆ ಟೈಮ್ ಮುಗ್ದಿದೆ ರೀ. ಇದು ಬಾಳೆ ಜವಾರಿ ಬಾಳೆ ಹಣ್ಣು ಗಿಡ. ಗೊನಿ ದೊಡ್ಡದು ಬರ್ತೈತಿ. ಈಗ ಇದ್ರ ಟೈಮ್ ಮುಗ್ದೈತ್ರಿ. ಐತಿ. ಇದು ಏನಾಗತ್ತಂದ್ರಿ, ಇದನ್ನ ಈಗೆಲ್ಲ ತೆಗಿಸಿ ಸಾಫಾಗಿ ಸುತ್ತಲೂ ಸ್ವಚ್ಛ ಮಾಡ್ಬೇಕ್ರಿ. ಸ್ವಚ್ಛ ಮಾಡಿ ಇದೇನೈತಲ್ರಿ, ಇದು ಸಾಮಾನ್ಯವಾಗಿ ಇಲ್ಲಿ ಮಠ ಬರುತ್ತೆ. ಈ ಬೇರು ಇದು ಇನ್ನೂ ಸ್ವಲ್ಪ ದಪ್ಪ ಆಗತ್ರಿ. ಇದು ದಪ್ಪ ಅಂತಂದ್ರೆ ಈ ಲೆವೆಲಿಗೆ ದಪ್ಪ ಆಗತ್ರಿ. ಇಷ್ಟು ದಪ್ಪ ಆಗತ್ರಿ. ಇದ್ರ ಮೇಲೆ ಇಲ್ಲಿಂದ ಹಿಂಗ ಇಲ್ಲಿ ಆಡಿ ಗಣ್ಣು ಕುಂದ್ರತ್ತೀನಿ. ಇದು ಇದ್ರ ಮ್ಯಾಗ ಹಿಂಗ ಮ್ಯಾಗ ಸಿಂಗ ತಳಗಿಳಿತೈತಲ್ಲ, ಇದೇನಾಗತ್ತಂದ್ರಿ ಇದ್ರ ಮ್ಯಾಗ ಹಂಗ ಯಾಲಕ್ಕಿ ಬಿಟ್ಕೋಂತ ಬರುತ್ತೆ. ಇದು ಇಲ್ಲಿ ಮಠ ಹೋದ್ಮ್ಯಾಗ ಈ ಕಡೆಯಿಂದ ಹಿಂಗ್ ಮ್ಯಾಗ ಎರಡೆರಡು ಕಾಳು ಬರುತ್ತೆ. ಎರಡೆರಡು ಇದು ಅಂತಂದ್ರ ಈ ಶೇಂಗಾ ಕಾಳು ಇರ್ತಾವಲ್ರಿ, ಹೌದೌದು, ಶೇಂಗಾ ಕಾಳು ಒಳ್ಳೆ ದಪ್ಪ ಕಾಳು ಬರ್ತಾವಲ್ಲ, ಆ ಸೈಜ್ ಎರಡೆರಡು ಬಿಡ್ತೈತಿ. ಹಿಂಗ 1 ಇಂಚಿಗೆ ಎರಡೆರಡು ಬಿಟ್ಕೊಂತ ಬರ್ತೈತಿ. ಇದು ಸುತ್ತಲೂ ಬರತ್ರಿ ಹಿಂಗ. ಇದು ಈಗ ಏನ್ ಬಿಡತಾ ಐತಿ, ಇದು ಈಗ ನಾವೀಗ ಸುತ್ತ ಹೂವ ಬಿಟ್ಟಂಗೆ ಅಂದಂಗ ಆಯ್ತು. ಹ್ಞೂನ್ರಿ, ಸಣ್ಣಗೆ ಮಗ್ಗು ಬರ್ತೈತಿ ಹಿಂಗ. ಅದ ತಿರುಗಿ ಹಿಂಗ ಗುಳ್ಳಿ ಹಂಗ ದೊಡ್ಡ ಗುಳ್ಳಿ ಹಂಗ ಹಾಕೊಂತ ಆಮೇಲೆ ಅದು ಕೆಂಪಾಗೋ ಮಟ ಬಿಡ್ತೀವಿ. ದೊಡ್ಡಕ್ ಬರ್ತೈತಲ್ಲ ಈ ಅಡಿಕೆದ್ದು. ಈಗ ಇದ್ರ ಮಗ್ಗಲಕ್ಕೆ ನಾವೀಗ ಇದನ್ನ ಹಚ್ತೀವಿ, ಕಾಳು ಮೆಣಸು ಕೂಡ ಹಚ್ಚಿ ಬಿಡ್ತೀರಾ? ಹೌದ್ರಿ. ಈ 2 ಏಲಕ್ಕಿ ನಡು ಒಂದು ಇದು ಮೆಣಸಿಗೆ ಎಲ್ಲಿ ಬರ್ತೈತ್ರಿ, ಇಲ್ಲೇ ಬರ್ತೈತ್ರಿ ಕಾಳು ಮೆಣಸು. ಇದ್ರ ಮಗ್ಗಲಕ್ಕೆ ಸ್ವಲ್ಪ ಗುಂಡಿ ತೆಗಿಯೋದು, ತೆಗೆದು ಒಟ್ಟು ಸಾವಯವ ಗೊಬ್ಬರ ಅದನ್ನೆಲ್ಲ ಹಾಕಿ ಇಲ್ಲಿ ಹಾಕಿಬಿಟ್ರ ಅದು ಬಳ್ಳಿ ಅದು ಹಿಂಗೆ ಹೋಗತ್ರಿ. ಆದ್ರೆ ಇದಕ್ಕೆ ಸ್ವಲ್ಪ ಜರಿತೈತಿ, ಕಟ್ಕೊಂತ ಹೋಗ್ಬೇಕು. ಕರೆ ಬಂಗಾರ ಅಂತಾರೆ. ಕರೆ ಬಂಗಾರ, ಕಾಳು ಮೆಣಸು ಕರೆ ಬಂಗಾರ. ಇದು ಮಾವಿನ ಗಿಡನೂ ಹಾಕ್ಬಿಟ್ಟಿದ್ದೀರಾ? ಈ ಮಾವಿನ ಗಿಡ ಈಗ ಕೆಲವೊಂದಿಟ್ಟು ಸೈಡ್ ಪೈಡ್ಸ್ ಅವ್ರತೇವ್ ರೋಟಿ. ತೆಂಗಿನ ಗಿಡ ಸಬ್ಸಿಡಿ ತಗೊಂತಾನ ಬಂದಿನಿ. ಅಲ್ಲೇ ಟುಬೇಕಿನಲ್ಲಿ 2016ರಿಂದ. ಹೌದ್ರಿ, 2015 ಜನವರಿಗೆ ಬಂದು ಬೋರ್ ಹಾಕ್ಸಿದ್ದೇನೆ. 16ರಿಂದ ಬಾಳಿ ಸುತ್ತಲೂ ಬಾರ್ಡರ್ ಗುಂಟ ತೆಂಗಿನ ಗಿಡ 33,000, 40 ಗಿಡ ಹಚ್ಚಿ 36 ಗಿಡ ಕುಂದ್ರಿಸಿದ್ದೆ ನಾನು ಅಲ್ಲಿ 33,000. ಆಮೇಲೆ ಇದಕ್ಕೆ ಡ್ರಿಪ್ಪು ಮೊದಲೇ ಬಾಳಿಗೆ, ಇದಕ್ಕಿಂತ ಮೊದಲು ಬಾಳಿ ಹಿಂಗಿತ್ತು, ಅದಕ್ಕೆ ಡ್ರಿಪ್ಪು ತೊಗೊಂಡಿದ್ದೇನೆ 1 ಎಕರೆ 30 ಗುಂಟೆನ. ಆ ನಂತರ ಈಗ ನಾವು ಒಂದು ಬೋರ್ ಸುತ್ತಲೂ ಹಿಂಗು ಗುಂಡಿ 18,000 ತೆಗೆದಿದ್ದೇನೆ. ಕೃಷಿ ಹೊಂಡ 63,000, ಅದರಲ್ಲಿ ಅರ್ಧ ನಾವು ಕಟ್ಟೋದು, 50%. ಅದು ಅದನ್ನ ಈಗ ಕೃಷಿ ಹೊಂಡ ಹೋಗಿ ಈಗ ಕೋಳಿ ಹೊಂಡ ಆಗಿದೆ. ಒಂದಿಟ್ಟು ನೀರು ನಿಂದಿರ್ತೈತಿ, ಕೋಳಿ ಹೊಂಡ ಆಗಿದೆ. ಸ್ವಲ್ಪ ನೀರು ನಿಂದಿರ್ತೈತಿ. ಇನ್ನೂ ಮಾಡ್ಬೇಕು, ಆದರೆ ಮಕ್ಕಳು ಬೈತಾರೆ. ಅಲ್ಲಿ ಇಲ್ಲಿ ಬೇರೆ ಕಡೆ ಮಾಡ್ತಿದ್ದೆ, ಅವ್ರ ಹೊಲ ಬಿಡಿಸ್ಯಾರ. ಈಗೆಲ್ಲ ಬೆಂಗಳೂರಾಗಿರೋ ಇಂಜಿನಿಯರ್ ಮಾಡಿಸ್ತಾ ಇದ್ದೆ. ಇದು ನೋಡ್ರಿ, ಈಗ ಸದ್ಯ ದೌಡ್ ಸ್ವಚ್ಛ ಆಗ್ಬೇಕು ನಮ್ಗೆ. ಇದೀಗ ಈಗ ಆರ್ಲಿ ಅಂತ ಕೂತಿದ್ದೆ, ಮಿಷನ್ ಮನೆಯಲ್ಲಿದೆ. ಇದೀಗ ಏನಾಗತ್ತಂದ್ರ ಸೇವಿಂಗ್ ಆದಂಗ ಆಗತ್ತಿದು. ಅಡಿಕೆ ಗಿಡ ಬಿಟ್ಬಿಟ್ಟು ಈ ನುಗ್ಗಿ ಗಿಡ ಇದೆ ಅಲ್ರಿ, ಬಿದ್ದಿದ್ದ ಗಿಡ ಇದು ಗಿಡ ಬಿದ್ದಿದ್ರಿಂದ 3,000 ಹೋಗೈತೆ ನಂದು. ಈ ಗಿಡದಾಗ 3,000 ರೂಪಾಯಿ ಹಾಕಿತ್ತು. ಸುತ್ತಲೂ ನೀರು ಬಿಟ್ಬಿಟ್ಟೆ, ಹಾಸಿ ಬಡ ಬೇರ್ ಸಡ್ಲಾಗಿ ಬಿದ್ದು ಬಿಡ್ತು. ಅದ್ರ ಕಾಯ ಇತ್ತು ಅಂದ್ರೆ ಎಲ್ಲ ಎಳೆಯೋದು. 3 ದಿವಸ ಬರೀ ನಮ್ಮ ಆಕಳು ತಿಂದವ, 2 ದಿನ. ಆ ಬಿದ್ದಿದ್ದನ್ನ ಬಡ್ಡಿ ತೆಗೆದು ಹೋಗಿಲೇ ಇಲ್ಲ. ಚಿಗುರು ಚೆನ್ನಾಗಿ ಬಂತು ಸರ್, ಬಾಳಿನ ಇತ್ತು ಬರೀ ಇದು. ಇದಕ್ಕೆ ಬಾಳಿ ತಪ್ಪಿದ್ದು 2015ರಾಗ ಬಾಳಿ ಹಚ್ತೇವೆ ನಾನು. 1 ವರ್ಷ ಮಾತ್ರ ಬಾಳಿ ಇಲ್ಲಿವರೆಗೆ. 1 ಇಯರ್ ಮಾತ್ರ ಬಾಳಿಲ್ಲ. ನಮ್ಮ ನೀವು ವರ್ಷಕ್ಕೆ ಎಷ್ಟು ತೆಗಿತಾ ಇದೀರಿ ಅಂದಾಜು? ಇದರಲ್ಲಿ ಲಾಭ 1 ಲಕ್ಷ ರೂಪಾಯಿ ಅಂತೂ ಆರಾಮ್ ಬರುತ್ತೆ. 1 ಲಕ್ಷ ರೂಪಾಯಿ, 1 ಎಕರೆ 1 ಲಕ್ಷ. ಈ ಸಲ ವಿಪರೀತ ಬಿಸಿಲು ಇರೋದ್ರಿಂದ ಕಾಯಿ ಕಡಿಮೆ ಸರ್. ಇದು ಚಳ್ಳ ಗಿಡ ನೋಡಿ ಸರ್. ಯಾವುದು? ಚಳ್ಳಕಾಯಿ ಗಿಡ. ಇದು ಚಳ್ಳಕಾಯಿ ಹಿಂಡಿ ಹಾಕ್ತಾರೆ ಸರ್, ಉಪ್ಪಿನಕಾಯಿ. ಇದು ಚಳ್ಳಕಾಯಿ ಗಿಡ. ಇದು ಆಕಳಕ್ಕೆ ಹುಲ್ಲು. ಇದು ಆಕಳ ಹುಲ್ಲು. ಈ ಸರ್ ಇಲ್ಲಿ ನೀರು ಬಿಟ್ಬಿಟ್ರೆ ಆ ಮೂಲಿ ಮಠ ಹೋಗುತ್ತೆ. ಹಿಂಗೆ ಬಿಟ್ಬಿಟ್ರಿ ಇದು ಹೋಗಿ ಅದು ಓಟು ತುಂಬ್ಕೊಂತೈತೆ. ಏನು ಹಾಸಂಗನೇ ಇಲ್ಲ. ಆ ಸಿಸ್ಟಮ್ ಇಟ್ಕೊಂಡೆ ಇವ್ನು.
ಓ ಇದು ದಾಳಂಬ್ರಿ ಸರ್. ಮಂಗಳೂರು ಸೈಡ್ ಹೋದಂಗೆ ಆಗತ್ತೆ ನಿಮ್ಗೆ ಇಲ್ಲಿ. ಹೌದು ನೋಡ್ರಿ ಎಲ್ಲ. ನಿಮ್ಮ ಬ್ರದರ್ ನಾವು ಒಂದು ದಾಳಂಬ್ರಿ ಪ್ರಿಯ ಪಟ್ಟದಾಗ ಹಚ್ಚಿದ್ವಿ, ನಾವು ಇತ್ಲ ಬರೋದಕ್ಕೆ ಹಣ್ಣಾಗತ್ತೆ. ಇದು ದಾಳಂಬ್ರಿ ಸರ್, ಕಾಯಿ ಬಿಡಲ್ಲ ಸರ್. ಸೊ ಈ 1 ಎಕರೆ 10 ಗುಂಟೆ ಜಮೀನಿನಲ್ಲಿ 1 ಎಕರೆ 30 ಗುಂಟೆ ಜಮೀನಿನಲ್ಲಿ ಎಲ್ಲ ಐತಿ ಸರ್. ಇದರಲ್ಲಿ ಮನೆನೂ ಬಂತು, ಕುರಿ ಬಂತು, ಕೋಳಿ ಬಂತು, ನೀರಿನ ಕೃಷಿ ಹೊಂಡ ಬಂತು. ಚಂಡಿ ಇದೆ ಅಲ್ಲ ಸರ್ ಇದು. ಹಾಂ, ಇದನ್ನ ನಾವು ಆಕಳಿಗೆ ದನಕ್ಕೆ ಎಷ್ಟು ಕೊಡ್ತೇವೆ ಅಷ್ಟು ಹಾಲು ಒಳ್ಳೆ ಚೆನ್ನಾಗಿ ಕೊಡೋದು. ಓಹೋ, ಇದನ್ನ ನಾವು ಮುರಿದು ಒಗಿಯಲ್ಲ ಸರ್. ಹಾಂ, ದಿನ ಹಿಂಗೆ ಹೊರಗೆ ಬಂದಾಗ ದಿನ 2 3 ತೊಗೊಂಡೋಗಿ ಆಕಳಿಗೆ ಹಾಕ್ತೀವಿ. ಇದು ಹಿಂಗೆ ಒಗಿತಿದ್ದಂಗೆ ಇದನ್ನ ಜಳ ಇದು ಕನಿಷ್ಠ 1 kg 3/4 kg 1.5 kg ಮಟ್ಟ ಬರ್ತಾವೆ ಸರ್. ಬಾ, ಹಾಂ, ಒಂದು 2-3 ಒಗದಿವಿ ಅಂದ್ರೆ ಒಂದಿಷ್ಟು ಮೇವು ಹಾಕ್ತೇವೆ. ಅಬ್ಬಾ, ಅದರಿಂದ ಯಾವ್ದು ಗುಡ್ಲೇನ ಹರ್ಕೊಂಡು ಹೋಗಿ ಕೊಟ್ಟು ಬಂದ್ಬಿಡ್ತಾವೆ. ಯಾವುದಕ್ಕೆ ಇದು ಎಳ್ಳೀರ್ನ? ಎಳ್ನೀರು ಎಲ್ಲ KSRP ಪೊಲೀಸ್ನವ್ರದ. ಹಾಂ, ಈ ಸಾರಿ ಗಿಡದ ಬುಡಕ್ಕೆ ನಿಂತ್ಕೊಂಡು ಮಾವಿನಕಾಯಿ ಹರ್ಕೊಂಡು ಅಲ್ಲೇ ಎಣಿಸ್ಕೊಂಡು ಹಂಗೆ ಓಹೋ, ಒಂದು ದೊಡ್ಡ ಹೋರಾಟ ಮಾಡಿ ತೊಗೊಂಡೇವಿ ಸರ್. ಹೆಂಗೆ? ಕೋರ್ಟ್ನಾಗ 12 ವರ್ಷ. ಯಾಕೆ? ತಮ್ಮಗಳು ಸರ್ ಹಣ ಬಡ್ಡಿ ನೋಡಿ ಸರ್ ಹೆಂಗೆ ಬರ್ತದೆ. ಹ್ಞೂ, ಮತ್ತೆ ಇವಕ್ಕೇನು ನಾವು ಸಗಣಿಗೆ ಗೊಬ್ಬರ ಬಾಡಿಗೆ ಹೋಗದಾಗ ಅದ್ರ ಬಡ್ಡಿಗೆ ಹೋಗದಿರ್ತೇವೆ ಸರ್. ಅಷ್ಟೇ. ಉಪ್ಪು ಹಾಕ್ಸೀನಿ ಈಗ 1 ರೌಂಡ್, ಈಗ 2ನೇ ರೌಂಡ್ ಮತ್ತೆ ಉಪ್ಪು ತರಿಸಿಟ್ಟೆ. ಈಗ ಸುಳಿಗೆ ಉಪ್ಪು ಕಟ್ಬೇಕು, ಈಗ ಮ್ಯಾಗ ಹತ್ತಿ ಕಟ್ಬೇಕು. ಇಲ್ಲಿಂದ ಇತ್ಲಾಗ ಈಗ ಹಗಲ ಹಾಕ್ಸೀನಿ, ಇತ್ಲಾಗ ಅವ್ರಿ ಹಾಕ್ತೀನಿ. ಅವ್ರಿ ಹಾಕಿ ಇದು ದನಕ್ಕೆ ಮೇವಾಗಂಗೆ ನುಗ್ಗಿ ನೋಡ್ರಿ. ಇದು ಒಂದು ನುಗ್ಗಿ ಗಿಡ ಸರ್. ಒಂದು ವರ್ಷದಾಗ 3 ಸರಿ ಬಿಡ್ತದೆ ಇದು. ಈ ನುಗ್ಗಿ ಗಿಡನ ಬೇರೆ ಸರ್. ಆ ನುಗ್ಗಿ ಗಿಡ ಹಾಂ, ಇದಕ್ಕಿಂತ ಇನ್ನು ದಪ್ಪಾಗಿದ್ದು ಭಾಳ ಚೆನ್ನಾಗಿತ್ತು ಸರ್. ಇದು ಕಟ್ ಮಾಡಿ ಹಾಕಿದ್ದೇವೆ. ಇದು ಈರುಳ್ಳಿ. ಇದು ಇದನ್ನ ಕಟ್ ಮಾಡಿ ಕೋಳಿಗೆ ಹೋಗಿದ್ದೇವೆ ಸರ್. ಗಡ್ಡಿ ಮನೆಗೆ ತಿನ್ನಾಕಲ್ಲ ಸರ್ ಇದು. ಇದು ಕೋಳಿಗೆ ಇದನ್ನೇನು ಕಟ್ ಮಾಡಿ ಹೋಗಿದ್ದೇವಲ್ಲ ಸರ್, ಹಾಂ, ಏನು ಒಂದು ಈಟು ಬಿಡುದಿಲ್ಲ ಅವು. ಹೋಗೋ ಇವನ. ಹಾಂ, ಹ್ಞೂ, ಆ ಕಡೆ ಕೂಲ ಹಾಕಿರ್ತೀನಿ. ಏನೋ ಕುಂಬಳಕಾಯಿ ಕೂಡ ಇದರಲ್ಲೇ 1 ಎಕರೆ 30 ಗುಂಟೆಯಲ್ಲಿ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಕಳ ಸಾಕಾಣಿಕೆ, ಮಿಶ್ರತಳಿ ಬೆಳೆಗಳನ್ನು ಬೆಳೆಯುವುದು. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ ಅಂದಂಗೆ ನಮ್ಮ ಯುವಕರಿಗೆ ಇದು ಒಂದು ಒಳ್ಳೆ ಸ್ಟೇಟ್ಮೆಂಟು. ಈಗ ಇದನ್ನ ಸುತ್ತಲೂ ಜಾಲರಿನ ಮಾಡ್ತೇವೆ. ಮ್ಯಾಗು ತಳಕ್ ಮುಚ್ಚಿ ಅಲ್ಲಿ ಮುಚ್ಚಿ ನೋಡು ಅಲ್ಲ ಕಾಸ್ಟ್ಲಿ ಈಗ ಅವು ಮ್ಯಾಗ ಎತ್ತಿ ಹೋಗಲ್ರಿ. ಈಗ ವಾರಕ್ಕೊಮ್ಮೆ ಅವ್ರ ಮನ್ಯಾಗ ಮಟನ್ ತಪ್ತಿದ್ದಿಲ್ಲ. ಇದ್ರ ಬುಡಕ್ ಹೋಗಿ ಇಡ್ತಾವ ಸರ್. ಓಹೋ, ಇದ್ರ ಬುಡಕ್ ಇಡ್ತಾವು, ಆ ಟ್ರೈ ಒಳಗೆ ಇಡ್ತಾವು. ಈಗ ಅವು ತತ್ತಿ ಇಡೋ ಟೈಮ್ಗೆ ಅತ್ಲಾಗಿಂದ ಹೊರಗೆ ಹಾಕಿ ಇತ್ಲಾಗ ರಾತ್ರಿ ಅಲ್ಲಿ ಬಿಟ್ಕಂತೀವಿ ಸರ್ ನಾವು. ಇನ್ನೂ ಇದೊಂದು ದರ್ಸ ಬೇಯಿಸಿ ಇದು ಮಾಡ್ಕೊಂತ ಅಲ್ಲೊಂದು ಹೊಲ ಮಾಡಿದ್ನೆಲ್ಲ ಕಡೆಗೆ ಇದು ಆಕಳದ ಕೊಟ್ಟಿಗೆ. ಈಗ ಸದ್ಯ 3 ಆಕಳ ಇದ್ದಾವೆ. ಇದಕ್ಕೆ 14,000 ಕೊಟ್ಟರು ಸರ್ ಸಬ್ಸಿಡಿ. ಹಾಂ, ದನದ ಕೊಟ್ಟಿಗೆ ಸರ್ಕಾರದ್ದು ಯಾವುದೂ ನೀವು ಬಸವರಾಜಪ್ಪ ಅವ್ರು ಬಿಟ್ಟಿಲ್ಲ ಅಂದರೆ ಇದಕ್ಕೆ ಒಂದೇ ನಮಗೆ ಕಂಡೀಷನ್ ಏನಂದರೆ ಸಣ್ಣ ಹಿಡುವಳಿದಾರರಿಗೆ ಎಲ್ಲ ಕೊಡ್ತಾರೆ. 30 ಗುಂಟೆ ಇದೆ. ಯಾವುದ್ರಲ್ಲಿ ಕೊಡ್ತಾರೆ? ಇದು NRG ಸ್ಕೀಮಲ್ಲಿ. NRG ಸ್ಕೀಮ್ ಸರ್. ಹಾಂ, ಎಲ್ಲ ಪಂಚಾಯತ್ ಅವ್ರು ಕೊಡ್ತಾರಾ ಅಥವಾ ಪಂಚಾಯತಿಂದ ಇದನ್ನ ತಗೊಳ್ಳೋದು ಸರ್. ಈ ಅಭಿವೃದ್ಧಿ ಅಡಿಕೆ ಅಭಿವೃದ್ಧಿ ಇದು ಅಂತೇಳಿ ಹಾಂ, ಇದನ್ನ ತಗೊಳ್ಳೋದು ಸರ್. ಓಹೋ, ಇದರಲ್ಲಿ 10 ದನ ಕಟ್ತಿದ್ದೆ ನಾನು. ಕರುಗಳು ಇಲ್ಲಿ ಕಟ್ಕೊಂತಿದ್ದೆ. ಹಬ್ಬ. ಹಾಂ, ಆಮೇಲೆ ಹಿಂದಿತ್ತಲ್ಲಿ ಈಗ ಮತ್ತೆ ಯಾಕೆ 10 ದನದಿಂದ 3 ದನಕ್ಕೆ ಬಂದ್ರಿ? ಸರ್ ನಾನು ಅದು ಆಸ್ಪತ್ರೆಗೆ ಬಿದ್ದೀನಿ. ಮನ್ಯಾಗ ಮತ್ತೆ ಈಗ ಮಾಡೋ ಉದ್ದೇಶ ಇದೆ? ಇಲ್ಲ ಸರ್, ಇನ್ನು ಮಾಡಲ್ಲ ಸರ್. ದನನ ಈಗ ಏನಿದ್ರು ಒಳಗೆ ಕಾಳು ಮೆಣಸು ಎಲ್ಲ ಮಾಡ್ಕೊಂತೀನಿ. ಮನೆಗೆ ದನ ಹಾಲು ಬೇಕೇ ಬೇಕು. 3 ಬೇಕಲ್ಲ ಸರ್ ನಮ್ಗೆ. ಹಾಂ, ಬೆಕ್ಕಿಗೆ ಅರ್ಧ ಲೀಟ್ರ್ ಹಾಲು ಬೇಕು. ವ್ಯವಸ್ಥೆ ಇದೆ ಸರ್, ನೀರಿನ ಇವತ್ತು ಮೇವು. ಯಾಕಂದ್ರೆ ಇದು ಮಳೆ ಹಿಡಿತು, ಇದು ಆತ ದೂರ ಹೋಗಿ ಕೊಯ್ಕೊಂಬರಕ್ಕೆ ಈಗ ಏನಿಲ್ಲ ಅಂದ್ರೆ ಕೂಡ ಈಗ ಈ ಕಡೆ ಹೀರಿ ಆ ಕಡೆ ಹಗಲ ನಮ್ಮ ಪ್ರಕಾಶ್ ಅಣ್ಣಗೆ, ನಮ್ಮ ಇವ್ರಿಗೆ ಅಣ್ಣವರಿಗೆ ಭಾಳ ಥ್ಯಾಂಕ್ಸ್ ರೀ. ಇಂಥ ಒಳ್ಳೆ ವ್ಯಕ್ತಿ ಜೊತೆಗೆ ಒಂದು ಸಂಭಾಷಣೆ ಮಾಡೋ ಅವಕಾಶ ಕೊಟ್ರಿ. ಬಂದ್ರು ಬರ್ಲಿ ಹೋದ್ರು ಹೋಗ್ಲಿ ಅನ್ನೋ ಧೈರ್ಯದ ನಾವು ಪ್ರಯತ್ನ ಮಾಡಿದ್ರಿ. ಹಾಂ, ಆದರೂ ಲಾಭದಾಗೆ ಇದ್ದೀರಿ. ಒಟ್ಟು ತೊಂದ್ರೆ ಇಲ್ಲ ಸರ್. ಹಾಂ, ತೀರಾ ದುಡ್ಡು ಮಾಡೋಕ್ಕಾಗಿಲ್ಲ ಅಂದ್ರೆ